ಮಾಜಿ ಸಚಿವರು ಮತ್ತು ಮಧುಗಿರಿ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ KN ರಾಜಣ್ಣನವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾನ್ಯ ಶಾಸಕರಾದ ಅಶೋಕ್ ಪಟ್ಟಣ್ ಅವರೇ, ಚಂದ್ರಶೇಖರ್ ಗೌಡ್ರೆ, ನಿಕೇತ್ ರಾಜ್ ಅವರೇ, ಒಲಿಂಪಿಕ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅನಂತರಾಜು ಅವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿರ್ತಕ್ಕಂಥ ಫಾರ್ಮರ್ ಒಲಿಂಪಿಯನ್ ನಮ್ಮೂರಿನವರೇ ಆದ ಶ್ರೀ ಅನೂಪ್ ಶ್ರೀಧರ್ ಅವರೇ ಮತ್ತು ಸುನೀಲ್ ಅವರೇ, ಜಿಲ್ಲಾ ಆಡಳಿತದಿಂದ ಈ ಕಾರ್ಯಕ್ರಮವನ್ನ, ಈ ಕ್ರೀಡಾಕೂಟವನ್ನ ಆಯೋಜನೆ ಮಾಡೋದಕ್ಕೆ ಶ್ರಮಿಸಿದಂತ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಅವರೇ, ಅಶೋಕ್ ಅವರೇ, ನಮ್ಮ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಮಾನ್ಯ ಚೇತನ್ ರವರೇ, ಸರ್ಕಾರದ ಈ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ನವೀನ್ ರಾಜ್ ಸಿಂಗ್ ಅವರೇ, ಪೊಲೀಸ್ ಮಹಾನಿರ್ದೇಶಕರಾದ ಮಾನ್ಯ ಲಾಭುರಾಮ್ ರವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆಹ್ವಾನಿತರೇ, ಮಾಧ್ಯಮ ಸ್ನೇಹಿತರು, ಇವತ್ತು ನನಗೆ ಬಹಳ ಸಂತೋಷ ಯಾಕಾಗಿದೆ ಅಂತ ಹೇಳಿದ್ರೆ, ಈ ಕ್ರೀಡಾಕೂಟ ನಾನು ಒಬ್ಬ ಕ್ರೀಡಾಪಟುವಾಗಿ ಈ ಕ್ರೀಡಾಕೂಟವನ್ನ ಇಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳಿ ನಾನು ಒಲಿಂಪಿಕ್ ಸಂಸ್ಥೆಯವರನ್ನ ಕಳೆದ ವರ್ಷ ಮಂಗಳೂರು ಮತ್ತು ಉಡುಪಿಯಲ್ಲಿ ಆದಂತ ಸಂದರ್ಭದಲ್ಲಿ ಕೇಳಿದಾಗ ಅವರು ನಮಗೆ ಇದನ್ನ ವಹಿಸಿಕೊಟ್ಟಿದ್ದರು. ಅದಕ್ಕಾಗಿ ನಾವು ಯಶಸ್ಸು ಮಾಡಬೇಕು. ಈ ನೂತನವಾದಂತಹ ಸ್ಟೇಡಿಯಂನಲ್ಲಿ ಇಂಥ ಒಂದು ಅತಿ ದೊಡ್ಡ ಕ್ರೀಡಾಕೂಟ ನಮ್ಮೂರಿನಲ್ಲಿ ಆಗಬೇಕು. ಅದರ ಮೂಲಕ ಅದಕ್ಕೆ ಈ ಒಂದು ಸ್ಟೇಡಿಯಂಗೆ ಸಾರ್ಥಕತೆ ಬರ್ತದೆ ಅಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಒಂದಿಷ್ಟು ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಈ ಕಾರ್ಯಕ್ರಮ ಬರಲೇಬೇಕು. ರಾಜ್ಯದ ಮೂಲೆ ಮೂಲೆಗಳಿಂದ ಕ್ರೀಡಾಪಟುಗಳು ಬಂದಿರ್ತಾರೆ, ನಾನು ಅವರಿಗೆ ನಿರಾಶೆ ಮಾಡಬಾರದು ಅಂತೇಳಿ ಅವರು ಆಗಮಿಸಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ, ಇಡೀ ತುಮಕೂರಿನ ಜಿಲ್ಲೆಯ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ನಾನು ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮೆಲ್ಲ ಶಾಸಕರುಗಳು, ಅಧಿಕಾರಿ ಸ್ನೇಹಿತರು, ಕ್ರೀಡಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಮಾನ್ಯ ಮುಖ್ಯಮಂತ್ರಿಗಳು ಬೇರೊಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ಹೋಗಬೇಕಾಗಿದೆ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ನಾವು ಈ ಕ್ರೀಡಾಕೂಟವನ್ನ ಮಾನ್ಯ ಗೋವಿಂದರಾಜು ಅವರು ಹೇಳಿದಾಗೆ ನಶೆ ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಸದನದಲ್ಲಿ ಘೋಷಣೆ ಮಾಡಿದ್ದಾರೆ. ನೋ ಡ್ರಗ್ಸ್, ಸೇ ನೋ ಟು ಡ್ರಗ್ಸ್ ಇನ್ ಕರ್ನಾಟಕ ಅಂತೇಳಿ ಯುವ ಜನತೆಗೆ ಏನು ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಈ ಕ್ರೀಡಾಕೂಟವನ್ನ ಅದಕ್ಕಾಗಿ ಮುಡುಪಾಗಿ ಇಡ್ತಾ ಇದ್ದೇವೆ. ಯುವ ಜನತೆ ತಮ್ಮ ಭವಿಷ್ಯವನ್ನ ಕಟ್ಕೊಳ್ಬೇಕು, ಯಾವುದೇ ರೀತಿಯಲ್ಲಿ ಮದ್ಯ ವ್ಯಸನಿಗಳಾಗಬಾರದು ಅಂತ ಹೇಳಿ ನಮ್ಮೆಲ್ಲರ ಬಯಕೆ, ಮುಖ್ಯಮಂತ್ರಿಗಳ ಬಯಕೆ, ನಿಮ್ಮ ಪೋಷಕರ ಬಯಕೆ. ಅದಕ್ಕಾಗಿ ಈ ಕ್ರೀಡಾಕೂಟವನ್ನ ನಾವು ಅದಕ್ಕಾಗಿ ಮೀಸಲಿಟ್ಟಿದ್ದೇವೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಒಲಿಂಪಿಕ್ಸ್ ಮೋಟೋ ಇದೆ, just to participate
ನಾಟ್ ಟು ವಿನ್. ಇವತ್ತು ನಾವು ಎಲ್ಲರೂ ಕೂಡ ಗೆದಿಲೇಬೇಕು ಅಂತ ಹೇಳಿ ಕ್ರೀಡೆಗೆ ಬರ್ತೇವೆ. ಆದ್ರೆ ಎಲ್ಲರೂ ಗೆದಿಯೋದಕ್ಕಾಗೋದಿಲ್ಲ. ನಾವು ಭಾಗವಹಿಸೋದೇ ಬಹಳ ಮುಖ್ಯ. ಅದಕ್ಕಾಗಿ ಇವತ್ತು ತಾವೆಲ್ಲರೂ ಕೂಡ ಇಡೀ ರಾಜ್ಯದಿಂದ ಭಾಗವಹಿಸಿದ್ದೀರಿ. ಸುಮಾರು 8,000 ಕ್ರೀಡಾಪಟುಗಳು 7 ದಿವಸದಲ್ಲಿ ತುಮಕೂರಿನಲ್ಲಿ ಭಾಗವಹಿಸಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರೂ ಗೆದಿಯೋದಕ್ಕಾಗೋದಿಲ್ಲ. ಆದರೆ ಒಲಿಂಪಿಕ್ ಮೋಟೋ ಭಾಗವಹಿಸೋದೇ ಮುಖ್ಯ, ಗೆದಿಯೋದಕ್ಕಿಂತ ಭಾಗವಹಿಸೋದೇ ಮುಖ್ಯ. ಅದಕ್ಕಾಗಿ ತಮ್ಮೆಲ್ಲರಿಗೂ, ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗಾಗಲೇ ಮಾನ್ಯ ಗೋವಿಂದರಾಜ್ ಅವರು ಹೇಳಿದರು, ಕರ್ನಾಟಕದ ಕ್ರೀಡಾಪಟುಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಅವರ ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೆ 2% ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಗೆ 3% ಕೊಟ್ಟಿದ್ದಾರೆ. ಪೊಲೀಸ್ ಮತ್ತು ಫಾರೆಸ್ಟ್ ಇಲಾಖೆಗಳಿಗೆ 3% ರಿಕ್ರೂಟ್ಮೆಂಟ್ ನಲ್ಲಿ ರಿಸರ್ವೇಶನ್ ಅನ್ನು ಕೊಟ್ಟಿದ್ದಾರೆ. ಬಹುಶಃ ಯಾವ ರಾಜ್ಯದಲ್ಲಿಯೂ ಕೂಡ ಇಂಥ ಉತ್ತೇಜನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ರೀಡಾಪಟುಗಳ ಪರವಾಗಿ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ತುಮಕೂರಿನಲ್ಲಿ ಈಗಾಗಲೇ ಈ ಕ್ರೀಡಾಂಗಣ ಸುಮಾರು 60 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ಮಾರ್ಟ್ ಸಿಟಿ ಮತ್ತು ಕರ್ನಾಟಕ ಸರ್ಕಾರ ಈ ಎರಡರ ಆಯೋಜನೆಯಲ್ಲಿ ಈಗ ಒಂದು ಕ್ರೀಡಾಂಗಣವನ್ನು ನಾವು ಕಟ್ಟಿದ್ದೇವೆ. ನನಗನ್ಸುತ್ತೆ ಬಹುಶಃ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಂಠೀರವ ಕ್ರೀಡಾಂಗಣ ಏನಿದೆ ಅದಕ್ಕೆ ಸರಿಸಾಟಿಯಾಗಿ ಈ ಕ್ರೀಡಾಂಗಣ ಕೂಡ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಈಗಾಗಲೇ ನಾವು ತುಮಕೂರಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಕಟ್ಟಬೇಕು ಅಂತ ಹೇಳಿ 42 ಎಕರೆ ಭೂಮಿಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಬಹುಶಃ ಇನ್ನೆರಡು ತಿಂಗಳಲ್ಲಿ ಅವರು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಇಲ್ಲೇ ಹತ್ತಿರದಲ್ಲಿ ನಮ್ಮ ಏನು ಬೆಳ್ಳಾವಿ ಹೋಬಳಿ ಇದೆ, ಅಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಅದು ಈಗಾಗಲೇ ಇನ್ನು 1 ವರ್ಷದೊಳಗೆ ಅಲ್ಲಿ ಒಂದು ಕ್ರೀಡಾಂಗಣ ನಿರ್ಮಾಣ ಆಗುತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಕೋರ್ಟ್ಸ್ಗಳನ್ನು ಈಗಾಗಲೇ ಮಾಡಿದೆ. ಹಿಂದೆ ATP ರ್ಯಾಂಕಿಂಗ್ ಟೂರ್ನಮೆಂಟ್ ಕೂಡ ಒಂದು ಬಾರಿ ನಾವು ಮಾಡಿರ್ತಕ್ಕಂಥದ್ದನ್ನ ನಾನು ಇವತ್ತು ಸ್ಮರಿಸಿಕೊಳ್ತೇನೆ. ಜೊತೆಗೆ ಮಾನ್ಯ ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಒಂದೆರಡು ಬೇಡಿಕೆಗಳನ್ನ ಇಡಲೇಬೇಕಾಗ್ತದೆ. ಕ್ರೀಡಾಪಟುಗಳ ಪರವಾಗಿ ಇಲ್ಲಿ ಒಂದು ಹಾಕಿ ಕ್ರೀಡಾಂಗಣ ಆಗಬೇಕು. ಯಾಕೆಂದ್ರೆ ಇವತ್ತು ನಾವು ಎಲ್ಲ ಕ್ರೀಡೆಗಳನ್ನ 27 ಕ್ರೀಡೆಗಳಲ್ಲಿ 25 ಕ್ರೀಡೆಗಳನ್ನ ಇಲ್ಲಿಯೇ ಮಾಡ್ತಾ ಇದ್ದೇವೆ. ಆದ್ರೆ ನಮಗೆ ಹಾಕಿ ಗ್ರೌಂಡ್ ಇಲ್ಲ. ಅದಕ್ಕಾಗಿ ಒಂದು ಹಾಕಿ ಸ್ಟೇಡಿಯಂ ಅನ್ನ ಮಾಡಬೇಕು ಅಂತ ಹೇಳಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ. ಅದೇ ರೀತಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಅನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕಳೆದ ಬಾರಿ ಉಡುಪಿ ಮತ್ತು ಮಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ಭಾಗದಲ್ಲಿ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ 5 ಕೋಟಿ ರೂಪಾಯಿ ಅನುದಾನವನ್ನ ಪ್ರಕಟಣೆ ಮಾಡಿದರು. 6 ಕೋಟಿ ಹಣವನ್ನ ಆ ಕ್ರೀಡಾಪಟುಗಳಿಗಾಗಿ ಪ್ರಕಟಣೆಯನ್ನ ಮಾಡಿದರು. ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿದ್ದಾರೆ, ಜಿಲ್ಲೆಯ ಕ್ರೀಡಾಪಟುಗಳಿದ್ದಾರೆ. ನಾವೆಲ್ಲರೂ ತಮ್ಮನ್ನ ಕೇಳ್ಕೊಳ್ತೇವೆ, ನಮಗೆ ಈ ಕ್ರೀಡಾಂಗಣಗಳನ್ನ ಹಾಕಿ ಇರ್ಬೋದು, ಟೆನ್ನಿಸ್ ಇರ್ಬೋದು, ಅಥವಾ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಅಭಿವೃದ್ಧಿ ಮಾಡೋದಕ್ಕೆ ಕನಿಷ್ಠ 25 ಕೋಟಿ ರೂಪಾಯಿಯನ್ನ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತ ಹೇಳಿ ನಾನು
ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳ ಪರವಾಗಿ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ಆದ್ರಿಂದ ಹೆಚ್ಚು ಮಾತನಾಡದೆ, ಯಾಕೆಂದ್ರೆ ಈಗ 5 ಗಂಟೆ ನಂತರ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಗಮಿಸೋರು ಇದ್ದಾರೆ. ನಾನು ಅವರ ಮಾತುಗಳನ್ನು ನಾವು ಕೇಳೋಣ. ಅದಕ್ಕಾಗಿ ಮತ್ತೊಂದು ಬಾರಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನ ಮಾಡಿಕೊಟ್ಟಿರೋದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತೊಂದು ಬಾರಿ ಜಿಲ್ಲಾಡಳಿತ ಮತ್ತು ಎಲ್ಲ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ವಿಶೇಷವಾಗಿ ಅಧಿಕಾರಿಗಳು ಎಲ್ಲರೂ ಕೂಡ ಹಗಲಿರುಳು ಕೆಲಸ ಮಾಡಿ ಇದನ್ನು ಯಶಸ್ಸು ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಮಕೂರು.